ಸರ್, ರಾಮನಿಗೆ ಮಂದಿರ ಕಟ್ಟೋದೆಂಥದ್ದು, ಇದು ರಾಮರಾಜ್ಯ ಅಂತ ನಾವು ನಂಬ್ಕೊಂಬಂದಿದ್ವಿ. ಹಿರಿಯರು ಅದನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ಪ್ರತಿ ಹಳ್ಳಿನಲ್ಲೂ ಆಂಜನೇಯ ಟೆಂಪಲ್, ರಾಮ ಟೆಂಪಲ್ ಅಂದರೆ ಅದು ಎತ್ತಿದ ಕಾಯಿ. ಯಾಕೆಂದರೆ ನಮ್ಮ ಊರು ಕಾಯಬೇಕು ಅಂದರೆ ಆಂಜನೇಯ, ಅವರ ದೇವರಾದಂದರೆ ಶ್ರೀರಾಮ ದೇವರು, ಅವ್ರಿಗೆ ಕಟ್ಟೋದಿನ್ನು ಅವ್ರದ್ದೇ ಇದು ರಾಜ್ಯ. ಬಟ್ ಮಧ್ಯದಲ್ಲಿ ಯಾರೋ ಬಂದು ನಮ್ಮ ಹಿಸ್ಟ್ರಿನ, ನಮ್ಮ ಹಿಂದುತ್ವನ ಹಾಳು ಮಾಡಲಿಕ್ಕೆ ಬಂದರು. ಬಟ್ ಇವಾಗ ಆ ಸಂತತಿಯವರು ನಮ್ಮ ರಾಜ್ಯನ ಹಾಡ್ತಾ ಇದ್ದಾರೆ. ಬಟ್ ನಾವೇನು ಹೇಳೋದು ಅಂದರೆ, ನಮ್ಮ ರಾಮರಾಜ್ಯನ, ನಮ್ಮ ರಾಮನಾಡನ್ನ ಕಾಪಾಡಬೇಕು ಅಂದರೆ ಅವ್ರು ಖಂಡಿತ ಬಂದೇ ಬರ್ತಾರೆ. ಬಟ್ ಅವರು ರಾಜಕೀಯ ಬೆಳೆ ಬೆಳೆಸ್ಕೋಬೇಕು ಅಂದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಬಟ್ ಇದು ಏನು ಅಂತ ಹೇಳಿದರೆ, ನಮ್ಮ ಈ ಪೂರ್ವಕಾಲದಿಂದನೂ ನಂಬ್ಕೊಂಬಂದಿದ್ದೀವಿ. ರಾಮ ಬಂದುಬಿಟ್ಟು ಸೂರ್ಯವಂಶದವರು ಅಂತ. ಇಲ್ಲಿ ಜಾತಿ ಹೆಂಗಾಗಿದೆ ಅಂದರೆ, ಬೇರೆಯವ್ರು ಬಂದು ನಮ್ಮ ಜಾತಿ ಕೆಡಿಸ್ಬಿಟ್ಟು ಈಗೆಲ್ಲ ಮಾಡಿದ್ದಾರೆ. ಬಟ್ ಒಂದೇನು ಅಂದರೆ, ಇಲ್ಲಿ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ಭೂಮಿ, ಈ ಪಂಚಭೂತಗಳೆಲ್ಲ ಯಾವ ಜಾತಿ ಮೇಲೂ ಇಲ್ಲ, ಎಲ್ರಿಗೂ ಈಕ್ವಲ್ ಆಗಿದೆ. ಬಟ್ ನಮ್ಮ ರಾಜ್ಯ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಉಳಿಸ್ಕೊಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ಹೀಗೆ ಇರುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಇನ್ನೇನು ಇರಲ್ಲ ಸರ್. ರಾಮರಾಜ್ಯದಿಂದ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ಇನ್ನೊಂದಷ್ಟು ನಮ್ಮ ಹಿಂದುತ್ವನ ಕಾಪಾಡ್ಕೊಳ್ಳೋಕ್ಕಾಗುತ್ತೆ, ನಮ್ಮ ಅಸ್ತಿತ್ವನ ಉಳಿಸ್ಕೊಳಕ್ಕಾಗುತ್ತೆ. ಈಗ ನಾವು ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಜನ್ರೇಷನ್ಗೆ ನಾವು ಬೇರೆ ಜಾತಿಯವ್ರು ಆಗ್ಬೋದು, ಅಥವಾ ಬೇರೆ ಕಂಟ್ರಿನವ್ರ ಥರ ಆಗ್ಬೋದು. ಅದು ನಮ್ಮ ಸಂಸ್ಕೃತಿನ ಹಾಳು ಮಾಡ್ಕೊಬೋದು. ಅಥವಾ ನಾವು ಈ ಸಿಂಧು ನಾಗರಿಕತೆಯನ್ನು ಎಲ್ಲ ಮರ್ತು ಬಿಡ್ತೀವಿ. ಈಗ ಆಲ್ರೆಡಿ ಎಷ್ಟೊಂದು ಜನ ಇವಾಗಿನ ಸ್ಟೂಡೆಂಟ್ ಕೇಳಿದರೆ ಈ ರಾಜಕೀಯದ ವ್ಯಕ್ತಿಗಳು ಗೊತ್ತಿರಲ್ಲ, ನಮ್ಮ ಭೂಮಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಕೇಳಿದರೆ ಗೊತ್ತಿರಲ್ಲ. ಅವ್ರಿಗೇನಿದ್ರು ಇವಾಗ ಕಲ್ಚರ್ ಚೇಂಜ್ ಆಗ್ತಿದೆ, ಸಿಸ್ಟಮ್ ಆ ಥರದ್ರಲ್ಲೇ ಚೇಂಜ್ ಆಗಿದ್ದಾರೆ ಹೊರತು ನಮ್ಮ ಹಿಸ್ಟ್ರಿ ಬಗ್ಗೆ ಕೇಳಿದರೆ ಏನೂ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಮ ಮಂದಿರ ಅವಶ್ಯಕತೆ, ಇದೊಂದು ಬೇಸ್ಮೆಂಟ್ ಅಷ್ಟೇ. ಎಲ್ಲರೂ ಇವಾಗ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಮ ರಾಜ್ಯ, ನಮ್ಮ ರಾಮ ನಾಡು. ಅದಕ್ಕೆ ನಮ್ಮ ಮೋದಿಯವ್ರಿಗೆ ನಾವು ತುಂಬ ಸಪೋರ್ಟ್ ಮಾಡಬೇಕು. ಅವರು ನಮ್ಮ ಇದರಲ್ಲಿ ಮಾಡಲಿಲ್ಲ. ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಮ್ಮ ಅಸ್ತಿತ್ವ ಉಳಿಸ್ಕೊಬೇಕಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಬಟ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹೆಸರು? ನನ್ನ ಹೆಸರು ಆನಂದ್. ಓಕೆ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.